ಮತ್ತವಳು ಮಾತಿಗೆ ಸಿಕ್ಕಿದ್ಲು. ಒಂದ್ಸಲ ಮಳೆ ಹುಯ್ದರೆ ಸಂತೋಷ ಆಯಿತು. ಮತ್ತವಳ ಜೊತೆ ಮಾತಾಡಿ ಮನಸ್ಸೆಲ್ಲ ಹಗುರಾಯಿತು. ಯಾಕಿಷ್ಟು ದಿನ ಕಾಲ್ ಮಾಡಿಲ್ಲ, ಮಾತಾಡಬೇಕು ಅನಿಸಿಲ್ವಾ ಅಂದೆ. ಇಲ್ಲ ಅನಿಸಿಲ್ಲ ಅಂದ್ಲು. ಮತ್ತು ಯಾವಾಗ ಕಾಲ್ ಮಾಡ್ತೀಯೇ ಅಂತ ಕೇಳಿದೆ. ಇಲ್ಲ ಮಾಡಲ್ಲ ಅಂದ್ಲು. ಕೋಪಾನ ನನ್ನ ಮೇಲೆ ಅಂತಂದೆ. ಮೌನವಾಗಿದ್ಲು. ಸಿಗೆ ಒಮ್ಮೆ ನಿನ್ನ ನೋಡಬೇಕು ಅನ್ನಿಸ್ತಿದೆ, ಹಿತವಾಗಿ ತಬ್ಬಿ ಮುದ್ದಿಸಬೇಕು ಅನ್ನಿಸ್ತಿದೆ, ನಿನ್ನ ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ ಗೊತ್ತಾ ಅಂತ ಗಂಟಲು ಹರಿದು ಹೋಗೋ ಹಾಗೆ ಕಿರುಚಿ ಹೇಳಬೇಕು ಅನ್ನಿಸ್ತಿದೆ, ನೀ ನನಗೆ ಬೇಕು ಅನ್ನಿಸ್ತಿದೆ, ನಿನ್ನ ನವಿಲು ಕೊರಳಿಗೆ ಮುತ್ತಿಡಬೇಕು ಅನ್ನಿಸ್ತಿದೆ, ತುಂಬ ಪ್ರೀತಿಸಬೇಕು ಅನ್ನಿಸ್ತಿದೆ ಅಂತ ಒಂದೇ ಉಸಿರಲ್ಲಿ ಅಳುತ್ತಲೇ ಎಲ್ಲವನ್ನ ಹೇಳಿಬಿಟ್ಟೆ. ಎಲ್ಲಿತ್ತು ಆ ದುಃಖ. ಅಳುವ ಸದ್ದಿನೊಂದಿಗೆ ಕಾಲ್ ಕೂಡ ಡಿಸ್ಕನೆಕ್ಟ್ ಆಯಿತು. ಮತ್ತೆ ನಾ ಅವಳ ಕರೆಗೆ ಕಾಯೋ ಹಾಗಾಯಿತು. ಪಾಪ ನನ್ನ ಹುಡುಗಿ ತುಂಬ ಪ್ರೀತಿಸ್ತಾಳೆ. ಸಮಯ ಸಂದರ್ಭ ನಮ್ಮಿಬ್ಬರನ್ನ ದೂರ ಮಾಡ್ತು. ಕಾಡಿಸಿ ಪೀಡಿಸಿ ಬೇಡಿಕೊಂಡು ಮತ್ತೆ ಜೊತೆ ಆಗಬಹುದು. ಆದರೆ ಅವಳಿಗೆ ಕಷ್ಟ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾ ಜಾಸ್ತಿ ಮಾತಾಡೋಕ್ಕೂ ಹೋಗಲ್ಲ, ಮೀಟ್ ಮಾಡುವಂತ ಕೇಳೋಕ್ಕೂ ಹೋಗಲ್ಲ. ನಾವು ಇಷ್ಟಪಟ್ಟವರು ಎಲ್ಲೇ ಇದ್ದರು, ಹೇಗೇ ಇದ್ದರು ಖುಷಿಯಾಗಿರಬೇಕು ಅಂತ ಬಯಸೋದು ಕೂಡ ಪ್ರೀತಿನೇ ತಾನೆ. ಖುಷಿಯಾಗಿರಲಿ ನಾನು.